ಸರ್ ನಿಮ್ಮ ಹೆಸರು? ರವಿ. ರವಿ ಅವರು ಹೆಂಗಾಗಿದ್ದು? ಸರ್ ಅದೇ ಆಟೋ ಪ್ರಾಬ್ಲಮ್ ಇದ್ದಾಗ ಹಾಂ. ಖಾಲಿ ಆಗಿದ್ದಾಗ ಅವ್ರಿಗೆ ಟೌ ಮಾಡಬೇಕಾಗಿರುತ್ತಲ್ಲ, ಆಹಾ. ಅವಾಗ ಏನು ಮಾಡ್ತೀವಿ, ಈ ಥರ ಹಿಂಗೆ ಅವ್ರ ಗಾಡಿ ವೆಯ್ಟ್ ಇರುತ್ತೆ, ಮತ್ತು ನಾವು ಹಿಂಗೆ ಇದು ಮಾಡಿದಾಗ ಒಂದು ಡಿಸ್ಕು ಹಿಂಗೆ ಆಗಿರ್ತದೆ. ನೋಡಿ ಅದು ಆ ಥರ ಕೊಡಬಾರ್ದು. ನೋಡಿ ಹೆಂಗೆ ಎಫೆಕ್ಟ್ ನೋಡಿ ಆಚಾರ. ಏನು ಮಾಡ್ತೀರಾ, ಹಾಂ. ನಾವು ಮನ್ಸು ಒಪ್ಪಲ್ವಲ್ಲ, ಅದು ನಿಜ ನಿಜ. ಹ್ಞೂ. ಬರ್ತಿದ್ರು ಕೂಡ ಆ ಥರ ಒಂದ್ಸಲ ಈಗ ಇವರೇ ಬಂದಮೇಲೆ ಹೆಂಗೈತೆ ಈಗ? ತುಂಬ ನಮಗೆ ದೇವರೇ ಬಂದು ನಮಗೆ ಹ್ಮ್. ಒಳ್ಳೇದು ಮಾಡ್ದಂಗೆ ಆಯ್ತಾ ಇರ್ತದೆ. ಹೌದಾ? ಹಾಂ. ನಮಗೆ ಇಲ್ಲಿಗೆ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಮಾತಾಡ್ಸಕ್ಕೆ, ಅವ್ರು ನೋಡೋಕ್ಕೆ ಬರಬೇಕು ಅನ್ಸುತ್ತೆ. ಇಲ್ಲ ಸರ್, ದೇವ್ರು ಒಳ್ಳೇದು ಮಾಡ್ತಾನೆ. ಅವ್ ಮಾಯ ಸ್ವಲ್ಪ ನಾವು ಹೇಳ್ಕೊಡ್ತೀನಿ ಇರೋರು ಆ ಥರ ಮಾಡಿ ಎಕ್ಸಸೈಸ್. ಇದು ಎದ್ದಾಡಿದ್ಮೇಲೆ ಮನೆ ಕೊಡಿ ಹೇಳ್ತೀನಿ ಸ್ಟ್ರೈಟಾಗಿ. ಸ್ಟ್ರೈಟ್ ಅಂತ ಸ್ಟ್ರೈಟ್ ಅಲ್ಲೇ ಗಂಟೆ ಐತಲ್ಲ, ಕಾಲು ಬಿಡಿ ಎರಡು ಇದು ಹಂಗೆ ಮನೆ ಒಂದು ಮಂಡಿ ಬಿಡಿಸಿ ಇದು ಹಾಕಿ ಮೇಲೆ ಹಾಕಿ ಕಾಲು ಇದು ಮೇಲೆ ಹಾಕಿ ಇದು ಪ್ರೆಜರ್ ಬಿಡಬೇಕು ಅದೇ ಗೊತ್ತಾಯ್ತು. ಅದು ನೋಡಿ ಇದು ಹಾಕಿ ಅದು ಅಷ್ಟು ಕಾಲು ನೋಡಿ ಬಿಡೋದು. ಎರಡು ಕಾಲು ಇರ್ತೀನಿ ನಿಧಾನಕ್ಕೆ ಅಲ್ಲ ಹಂಗೆ ಸ್ಟ್ರೈಟ್ ಬಿಡೋದು, ನಿಧಾನಕ್ಕೆ ಬಿಡಿ ಹಾಗೆ ಸ್ಟ್ರೈಟ್ ಮಾಡಿ ಅರ್ಧ ಸಾಕು. ಎತ್ತಿ ಅದೆಲ್ಲ ಎತ್ತಿ ಕಾಲು ಇದು ಎತ್ತಿ ಅರ್ಧಕ್ಕೆ ನಿಲ್ಲಿಸಿ ಸ್ಟ್ರೈಟ್ ಮಾಡಿ. ಹಾಂ ಸಾಕು, ಎತ್ತಿ ಬಿಡಿರಿ ಸಾಕು. ಎದಡ ಮೇಲೆ ಹಂಗೆ ದೇವರು ಸುತ್ತಕೊಂಡು ಹಿಡಿದು ಬೆಳ್ಳು. ಹಾಂ ಅಷ್ಟೇ. ಎದಡ ಮೇಲೆ ಚೆಕ್ ಅಂತ ಹಿಂಗೆ ತಿರುಗಿ ಈ ಕಡೆ ಸ್ವಲ್ಪ ಹಂಗೆ ಇದೆ. ಹಿಂಗೆ ಸ್ವಲ್ಪ ಹೋಗಿ ಫುಲ್ ಹಿಂಗೆ ತಿರುಗಿಸಿ ಬಂಡಿ ಜಾಸ್ತಿ ಈ ಕಡೆ ತಿರುಗಿಸಿ ಅಷ್ಟೇ. ಕಾಲು ನಿಲ್ಲಿಸಿ ಇದು ಸ್ಟ್ರೈಟ್ ಇಟ್ಕೊಳ್ಳಿ, ಕೊಡೋದು ಇದು ಇಟ್ಕೊಳ್ಳಿ ಕೈ ಇಲ್ಲ ಈ ತಿರುಗಿ ಸ್ವಲ್ಪ ಜಾಸ್ತಿ ಎತ್ತಿ ಕಾಲು ಬಿಡೋದು ಸಾಕು. ಯಾಕಂದರೆ ಸ್ಲಿಪ್ ಫಿಕ್ಸ್ ಇದ್ದಲ್ಲ, ಇದೆಲ್ಲ ಎಕ್ಸಸೈಸ್ ಆಗ್ಬೋದು. ಇದು ಎತ್ತಿ ಈ ಕಡೆ ತಿರುಗಿ ಈ ಕಾಲು ಎತ್ತಿ ಬಿಡೋದು ಅಷ್ಟು. ತಿರುಗಿ ಬಿಡೋದು ಹಿಂಗೆ ಹಿಂಗೆ ಎರಡು ಕೈಯಿಂದ ತಿರುಗಿ ಈ ಕಡೆ. ಹಾಂ ಕೂತ್ಕೊಳ್ಳಿ ಈ ಕಡೆ. ಪಾದ ಎತ್ತಬಾರ್ದು, ಪಾದ ಎಳೆ ಫುಲ್ ಇರಬೇಕು. ಹಾಂ ಶಾಬಾಷ್. ಇದೆರಡು ಚೆಕ್ ಅಂತ ಸಾಕು. ತಿರುಗಿ ಈ ಕಡೆ ಹಿಂಗೆ ಹೋಗಿ ಸ್ವಲ್ಪ ಒಂದು ಇಲ್ಲ ಕಾಲು ಜೋಡಿಸಿ ನೋಡಿ. ನನಗೆ ಹಿಂಗೆ ಇರಬೇಕು, ಬರೀ ಕೈ ಹಿಂಗೆ ಮಾಡಿ ಫುಲ್ ಕೈ ಬರೀ ಕೈ. ಶಾಬಾಷ್. ಈ ಕಡೆ ಮಾಡಿ ಅಷ್ಟೇ ಫುಲ್ ಬಾಡಿ. ಹಾಂ ಇದೆರಡು ಮೇಲೆ ಸ್ಟ್ರೈಟ್ ಆಗಿ ಸಾಕು. ಹಿಂಗೆ ಸ್ವಲ್ಪ ಕೈಗೆ ಇಟ್ಕೊಳ್ಳಿ ಹಿಂಗೆ ಹಿಂಗೆ ಒಂದು ಕೈ ಮಾಡಿ ಒಂದು ಕೈ ಸಾಕು. ಒಂದು ಕೈ ಸ್ಟ್ರೈಟ್ ಹಿಂಗೆ ಮಾಡಿ ಹಿಂದಕ್ಕೆ ತಿರ್ಗಾಗಿ ಮಾಡಿ ಹಿಂಗೆ ಮಾಡಿ ಮುಂದಕ್ಕೆ. ಹಾಂ ಇದು ಅಷ್ಟೇ. ಈ ಕೈ ಮಾಡಿ ಒಂದು ಎರಡು ಸರ್ತಿ ಇದು ಮಾಡಿ. ಇದು ಯಾಕಂದರೆ ತಿರುಗಬೇಕು. ಇದು ಸ್ಲಿಪ್ ಡಿಸ್ಕ್ ಎಕ್ಸಸೈಸು ಜಾಸ್ತಿ. ಈಗ ಬ್ಯಾಂಡೇಜ್ ಎಲ್ಲ ರೆಡಿ ಆಗಲಿ ಮಾಡ್ಕೊಳ್ಳಿ. ಯಾವ ವಯಸ್ಸಾಗ್ಬಿಟ್ಟಿದೆ ನಿಮಗೆ? ಇಲ್ಲೇ ಇನ್ಶಾಲ್ಲ ಒಂದು 2-3 ಕಟ್ಟಿಗೆ ರೆಡಿ ಆಗಬೇಕು. ಇದು ತಿರ್ಗಾ ಕೊಡಬಾರ್ದು. ಆ ಥರ ತಿರ್ಗಾ ಟೋಗಿ ಕೊಡೋಕೆ ಹೋಗ್ಬೇಡಿ. ಇನ್ನು ಎಷ್ಟು ಕಷ್ಟ ಆಯ್ತದೆ. ನಿಲ್ಲಿಸ್ಬಿಟ್ಟು ಹಾಗೆ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು. ಅಷ್ಟೇ ಮಾಡ್ಕೊಡ್ತೀನಿ. ಹೋಗಿರೋದು ಬರಬೇಕು ಒಂದು 2-3 ಸರ್ತಿ ಬಂದರೆ ವಾಸನೆ ಹಾಕ್ಕೊಳ್ತೀನಿ. ಇದು ಗ್ಯಾಸ್ಟ್ರಿಕ್ ಅಪ್ ಹೊಡೋದು.